Hello, my dear learners. Welcome back to Learn Easily channel. The Ecstasy poem by John Donne. ಈ ಒಂದು ವಿಡಿಯೋದಲ್ಲಿ ನಾವು ದ ಎಕ್ಸ್ಟಸಿ ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್, ಥೀಮ್ಸ್ ಹಾಗೂ ಸಮರಿಯನ್ನ ಡಿಸ್ಕಸ್ ಮಾಡೋಣ. ಜಾನ್ ಡನ್ ರವರು ಬರೆದಿರ್ತಕ್ಕಂತಹ ಈ ಒಂದು ಪದ್ಯದ ಮುಖ್ಯ ಅಥವಾ ಮೇನ್ ಥೀಮನ್ನು ಗಮನಿಸಿದಾಗ ಪ್ರೀತಿ ಅಂತಕ್ಕಂಥದ್ದು ಒಂದು ಆಧ್ಯಾತ್ಮಿಕ ಮತ್ತು ದೈಹಿಕ ಸಂಬಂಧದ ಒಂದು ಸಮ್ಮಿಲನ, ಸಮನ್ವಯ ಅಂತ ಹೇಳುತ್ತೆ. ಅಂದರೆ ಎಕ್ಸ್ಟಸಿ ಅಂತಕ್ಕಂಥದ್ದು ಪ್ರೇಮಿಗಳು ಒಂದು ಪರವಶತೆಯ ಸ್ಥಿತಿಯನ್ನು ತಲುಪುವಂತಹ ಒಂದು ಸ್ಥಿತಿಯಾಗಿರುತ್ತೆ. ಅಲ್ಲಿ ಆ ಪ್ರೇಮಿಗಳ ಆತ್ಮಗಳು ದೇಹದಿಂದ ಹೊರಬಂದು ಒಂದು ರೀತಿ ಸಂವಹನ ನಡೆಸುತ್ತೆ. ಇದು ಪ್ರೀತಿಯು ಮನುಷ್ಯನನ್ನ ಲೌಕಿಕ ಜಗತ್ತಿನಿಂದ ಆಧ್ಯಾತ್ಮಿಕ ಮಟ್ಟಕ್ಕೆ ಏರಿಸುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಪ್ರೀತಿಯು ಕೇವಲ ದೈಹಿಕ ಆಕರ್ಷಣೆಯಲ್ಲ. ಇಬ್ಬರು ಪ್ರೇಮಿಗಳು ಒಂದಾದಾಗ ಅವರ ಪ್ರತ್ಯೇಕ ಆತ್ಮಗಳು ಬೆಸೆದುಕೊಂಡು ಒಂದು ಹೊಸ ಉನ್ನತ ಆತ್ಮವಾಗಿ ರೂಪಾಂತರಗೊಳ್ಳುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಜಾನ್ ಡನ್ ರವರು ಕೇವಲ ಆಧ್ಯಾತ್ಮಿಕತೆಯನ್ನ ಮಾತ್ರ ಮಾತನಾಡೋದಿಲ್ಲ, ಆತ್ಮಗಳು ಸಂಧಿಸಲು ದೇಹವು ಮಾಧ್ಯಮವಾಗಿ ಬೇಕೇ ಬೇಕು ಅಂತ ಅವರು ಹೇಳ್ತಾರೆ. ಆತ್ಮವು ಯಜಮಾನನಾದರೆ ದೇಹವು ಆತ್ಮಕ್ಕೆ ಕೆಲಸ ಮಾಡುವ ಸಾಧನ, ಒಂದು ಪುಸ್ತಕದಂತೆ ಅಂತ ಹೇಳ್ತಾರೆ. ಸತ್ಯವಾದ ಪ್ರೀತಿಯು ಕೇವಲ ಆತ್ಮ ಅಥವಾ ಕೇವಲ ದೇಹಕ್ಕೆ ಸೀಮಿತವಾಗಿಲ್ಲ, ಬದಲಾಗಿ ದೇಹ ಮತ್ತು ಆತ್ಮ ಎರಡು ಒಂದಾದಾಗಲೇ ಪ್ರೀತಿಯು ಪರಿಪೂರ್ಣವಾಗುತ್ತೆ ಅಂತಕ್ಕಂಥದ್ದು ಈ ಒಂದು ಪದ್ಯದ ಮೇನ್ ಥೀಮ್ ಆಗಿರುತ್ತೆ. ಜಾನ್ ಡನ್ ರವರು ಯಾವ ರೀತಿ ಈ ಒಂದು ಎಕ್ಸ್ಟಸಿ ಪದ್ಯದಲ್ಲಿ ಪ್ರೀತಿ ಮತ್ತು ಆ ಒಂದು ಪ್ರೀತಿ ಮತ್ತು ದೇಹ ಮತ್ತು ಆತ್ಮಗಳ ಸಮ್ಮಿಲನದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಕಲಿತಾ ಹೋಗೋಣ. ಇಲ್ಲಿ ಮೊದಲ ಸಾಲುಗಳಲ್ಲಿ ಹೇಳ್ತಾರೆ, ವೇರ್ ಲೈಕ್ ಅ ಪಿಲ್ಲೋ ಆನ್ ಅ ಬೆಡ್, ಎ ಪ್ರೆಗ್ನೆಂಟ್ ಬ್ಯಾಂಕ್ ಸ್ವೆಲ್ಡ್ ಅಪ್ ಟು ರೆಸ್ಟ್. ಹಾಸಿಗೆಯ ಮೇಲಿರ್ತಕ್ಕಂತಹ ಮೆತ್ತನೆಯ ದಿಂಬಿನಂತೆ ಹೂಗಳಿಂದ ತುಂಬಿದ ನದಿಯ ದಡವು ಸ್ವಲ್ಪ ಎತ್ತರಕ್ಕೆ ಉಬ್ಬಿಕೊಂಡಿದೆ ಅಂತ. ಅಂದರೆ ಇಲ್ಲಿ ಪ್ರೇಮಿಗಳು ಕುಳಿತುಕೊಳ್ಳಲು ಪ್ರಕೃತಿಯ ಒಂದು ಸುಂದರವಾದ ಮತ್ತೆ ಒಂದು ಆರಾಮದಾಯಕವಾದ ಒಂದು ಹಾಸಿಗೆಯನ್ನ ಸಿದ್ಧಪಡಿಸಿದಂತಿದೆ ಅಂತಕ್ಕಂಥದ್ದು ಈ ಸಾಲಿನಲ್ಲಿ. ದ ವೈಲೆಟ್ಸ್ ರೆಕ್ಲಿಂಗ್ ಹೆಡ್ ಸ್ಯಾಟ್ ವಿ ಟು ಒನ್ ಅನದರ್ಸ್ ಬೆಸ್ಟ್. ಆ ಬಾಗಿರುವ ವೈಲೆಟ್ ಹೂಗಳ ಮೇಲೆ ತಲೆ ಇಟ್ಟುಕೊಂಡು ನಾವಿಬ್ಬರು ಪರಸ್ಪರ ಅತ್ಯುತ್ತಮ ಸಂಗಾತಿಗಳಾಗಿ ಕುಳಿತಿದ್ದೆವು ಅಂತ. ಅಂದರೆ ಇದು ಪ್ರೇಮಿಗಳ ನಡುವಿನ ಒಂದು ಸಾಮೀಪ್ಯ, ಪ್ರಕೃತಿಯೊಂದಿಗಿನ ಅವರ ಹೊಂದಾಣಿಕೆಯನ್ನ ತೋರಿಸ್ತಾ ಇದ್ದಾರೆ. ಅವರ್ ಹ್ಯಾಂಡ್ಸ್ ವರ್ ಫರ್ಮ್ಲಿ ಕಮೆಂಟೆಡ್ ವಿತ್ ಎ ಫಾಸ್ಟ್ ಬಾಂಬ್ ವಿಚ್ ದೆನ್ಸ್ ಡಿಡ್ ಸ್ಪ್ರಿಂಗ್. ನಮ್ಮ ಕೈಗಳು ಬೆವರಿನಿಂದ ಅಥವಾ ಒಂದು ರೀತಿಯ ನೈಸರ್ಗಿಕವಾದಂತಹ ಒಂದು ದ್ರವದಿಂದ ಒಂದಕ್ಕೊಂದು ಗಟ್ಟಿಯಾಗಿ ಅಂಟಿಕೊಂಡಿದ್ವು ಅಂತ. ಇಲ್ಲಿ ಆ ಪ್ರೇಮಿಗಳ ಅವರ ದೈಹಿಕ ಸ್ಪರ್ಶವು ಕೇವಲ ಸಾಧಾರಣವಾಗಿರಲಿಲ್ಲ, ಆ ಎರಡೂ ದೇಹಗಳನ್ನು ಬೆಸೆಯುವ ಒಂದು ಶಕ್ತಿ ಇದೆ ಅಂತಕ್ಕಂಥದ್ದು ಈ ಸಾಲುಗಳಲ್ಲಿ ಹೇಳ್ತಾರೆ. Our eye beams twisted and did thread our eyes upon one double string. ನಮ್ಮ ಕಣ್ಣಿನ ನೋಟಗಳು ಒಂದಕ್ಕೊಂದು ಬೆಸೆದುಕೊಂಡಿದೆ, ಒಂದೇ ದಾರದಲ್ಲಿ ಪೋಣಿಸಿದ ಮಣಿಗಳಂತೆ ನಮ್ಮ ನೋಟಗಳು ಕಾಣಿಸ್ತಾ ಇತ್ತು ಅಂತ. ಕಣ್ಣಿನ ನೋಟವು ಅವರ ಆತ್ಮಗಳ ನಡುವಿನ ಸಂಪರ್ಕ ಸೇತುವೆಯಾಗಿದೆ ಎಂಬುದು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅವರ ಕಣ್ಣುಗಳ ನೋಟ ಒಂದಕ್ಕೊಂದು ದೀರ್ಘವಾಗಿ ಬೆಸೆದುಕೊಂಡಿತ್ತು. ಸೊ ಟು ಇಂಟರ್ಗ್ರಾಫ್ಟ್ ಅವರ್ ಹ್ಯಾಂಡ್ಸ್ ಆಸ್ ಇಟ್ ವಾಸ್ ಆಲ್ ದ ಮೀನ್ಸ್ ಟು ಮೇಕ್ ಅಸ್ ಒನ್. ನಮ್ಮ ಕೈಗಳನ್ನು ಹೀಗೆ ಜೋಡಿಸುವುದು ಮಾತ್ರ ಅಂದು ನಮ್ಮನ್ನು ಒಂದಾಗಿಸುವ ಏಕೈಕ ದಾರಿಯಾಗಿತ್ತು ಅಂತ. ಆರಂಭದ ಹಂತದಲ್ಲಿ ಪ್ರೀತಿಯು ದೈಹಿಕ ಸ್ಪರ್ಶದ ಮೂಲಕ ವ್ಯಕ್ತವಾಗುತ್ತೆ. ಅಂಡ್ ಪಿಕ್ಚರ್ ಇನ್ ಅವರ್ ಐಸ್ ಟು ಗೆಟ್ ವಾಲ್ ಆಸ್ ಅವರ್ ಪ್ರೊಪಗೇಷನ್. ಪರಸ್ಪರ ಕಣ್ಣುಗಳಲ್ಲಿ ಒಬ್ಬರೊಬ್ಬರ ಪ್ರತಿಬಿಂಬವನ್ನ ಇನ್ನೊಬ್ಬರು ನೋಡುವುದೇ ನಮ್ಮ ಸಂತಾನೋತ್ಪತ್ತಿಯಾಗಿತ್ತು ಅಂತ. ಇಲ್ಲಿ ಲೌಕಿಕ ಸಂತಾನೋತ್ಪತ್ತಿಗಿಂತ ಹೆಚ್ಚಾಗಿ ಆಧ್ಯಾತ್ಮಿಕವಾಗಿ ಒಂದು ಸ್ಪಿರಿಚುಯಲಿ ಒಬ್ಬರೊಳಗೊಬ್ಬರು ಲೀನವಾಗುವುದು ಒಂದು ಪ್ರಾಮುಖ್ಯತೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆಸ್ ಟ್ವಿಕ್ಸ್ಟ್ ಟು ಈಕ್ವಲ್ ಆರ್ಮೀಸ್ ಫೇಟ್ ಸಸ್ಪೆಂಡ್ಸ್ ಅನ್ಸರ್ಟೈನ್ ವಿಕ್ಟರಿ. ಎರಡು ಸಮಬಲದ ಸೈನ್ಯಗಳ ನಡುವೆ ಯಾರು ಗೆಲ್ತಾ ಇದ್ದಾರೆ ಎಂದು ವಿಧಿ ತಾನೇ ಹೇಗೆ ನಿರ್ಧರಿಸುತ್ತೆ, ಅದಕ್ಕಾಗಿ ಕಾಯ್ತಾ ಇದೆಯಾ ಅಂತ. ಅಂದರೆ ಪ್ರೇಮಿಗಳ ಆತ್ಮಗಳು ದೇಹದಿಂದ ಹೊರಬಂದು ಪರಸ್ಪರ ಸಂಧಿಸಲು ಸಿದ್ಧವಾಗಿರುವ ಒಂದು ಗಂಭೀರ ಸ್ಥಿತಿಯನ್ನು ಇದು ವರ್ಣಿಸ್ತಾ ಇದೆ. ಎರಡು ಸಮಬಲ ಇರ್ತಕ್ಕಂತಹ ಸೈನ್ಯಗಳು ಯುದ್ಧಕ್ಕೆ ನಿಂತಾಗ ಯಾರು ಗೆಲ್ತಾರೆ ಅಂತ ಯಾವ ವಿಧಿಯೂ ಸಹ ತಿಳಿಸೋಕೆ ಆಗಲ್ಲ.
ಅವರ್ ಸೋಲ್ಸ್ ವಿಚ್ ಟು ಅಡ್ವಾನ್ಸ್ ದೇರ್ ಸ್ಟೇಟ್ ವರ್ ಗಾನ್ ಔಟ್ ಹಂಗ್ ಟ್ವಿಕ್ಸ್ಟ್ ಹರ್ ಆ್ಯಂಡ್ ಮೀ. ಈ ಒಂದು ಉನ್ನತ ಸ್ಥಿತಿಯನ್ನು ತಲುಪಲು ನಮ್ಮ ದೇಹದಿಂದ ಹೊರಬಂದ ಆತ್ಮಗಳು ಅವಳ ಆತ್ಮ ಮತ್ತು ನನ್ನ ಆತ್ಮ ನಡುವೆ ತೇಲ್ತಾ ಇದ್ವು ಅಂತ. ಇದು ಎಕ್ಸ್ಟಸಿ ಅಥವಾ ಪರವಶತೆ ಸ್ಥಿತಿ. ಇಲ್ಲಿ ಆತ್ಮವು ದೇಹದ ಮಿತಿಯನ್ನು ಮೀರಿ ಹೊರಬಂದಿದೆ. ದ ವಿಲ್ಸ್ಟ್ ಅವರ್ ಸೋಲ್ಸ್ ನೆಗೋಷಿಯೇಟ್ ದೇರ್ ವಿ ಲೈಕ್ ಸ್ಪೆಕ್ಚರಲ್ ಸ್ಟ್ಯಾಚ್ಯೂಸ್ ಲೇ. ನಮ್ಮ ಆತ್ಮಗಳ ಮೇಲೆ ಸಂವಹನ ನಡೀತಾ ಇರಬೇಕಾದ್ರೆ ನಮ್ಮ ದೇಹಗಳು ಸಮಾಧಿಯ ಮೇಲಿರುವ ಪ್ರತಿಮೆಗಳಂತೆ ನಿಶ್ಚಲವಾಗಿ ಬಿದ್ದಿದ್ದವು ಅಂತ. ಆಧ್ಯಾತ್ಮಿಕ ಮಿಲನ ನಡೆಯುವಾಗ ದೈಹಿಕ ಒಂದು ಅಸ್ತಿತ್ವಕ್ಕೆ ದೇಹಗಳಿಗೆ ಯಾವುದೇ ಚಲನೆ ಇರೋದಿಲ್ಲ ಅಂತ. ಆಲ್ ಡೇ ದ ಸೇಮ್ ಅವರ್ ಪೋಸ್ಚರ್ಸ್ ವರ್ ಅಂಡ್ ವಿ ಸೆಡ್ ನಥಿಂಗ್ ಆಲ್ ದ ಡೇ. ದಿನವಿಡೀ ನಾವು ಅದೇ ಸ್ಥಿತಿಯಲ್ಲಿದ್ವಿ ಮತ್ತೆ ನಾವು ಒಂದು ಮಾತನ್ನು ಆಡಲಿಲ್ಲ. ಮೌನವು ಶಬ್ದಗಳಿಗಿಂತ ಹೆಚ್ಚು ಶಕ್ತಿಯುತವಾದಂತಹ ಒಂದು ಸಂವಹನ, ಒಂದು ಕನ್ವರ್ಸೇಷನ್ ಮಾಡುತ್ತೆ ಅಂತ ಹೇಳ್ತಾರೆ. ಇಫ್ ಎನಿ ಸೋ ಬೈ ಲವ್ ರಿಫೈನ್ಡ್ ದಟ್ ಹಿ ಸೋಲ್ಸ್ ಲ್ಯಾಂಗ್ವೇಜ್ ಅಂಡರ್ಸ್ಟುಡ್ ವಿತಿನ್ ಕನ್ವೀನಿಯಂಟ್ ಡಿಸ್ಟೆನ್ಸ್ ಸ್ಟುಡ್. ಪ್ರೀತಿಯಿಂದ ಪವಿತ್ರನಾಗಿ ಆತ್ಮದ ಭಾಷೆಯನ್ನು ಬಲ್ಲ ಯಾರಾದರೂ ಅಲ್ಲಿ ನಿಂತು ನಮ್ಮನ್ನು ನೋಡಿದ್ರೆ ಅಂತ ಅಂದರೆ ಇಂತಹ ಉನ್ನತವಾದ ಶ್ರೇಷ್ಠವಾದ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲು ನೋಡುವವನಿಗೂ ಕೂಡ ಅಷ್ಟೇ ಶುದ್ಧವಾದಂತಹ ಮನಸ್ಸಿರಬೇಕು ಅಂತ ಹೇಳ್ತಾರೆ. ದೋ ಹಿ ನೋ ನಾಟ್ ವಿಚ್ ಸೋಲ್ ಸ್ಪೇಕ್ ಮೈಟ್ ದೆನ್ಸ್ ಎ ನ್ಯೂ ಕನ್ಕಾಕ್ಷನ್ ಟೇಕ್ ಅಂಡ್ ಪಾರ್ಟ್ ಫಾರ್ ಪ್ಯೂರರ್ ದ್ಯಾನ್ ಹಿ ಕೇಮ್. ಯಾವ ಆತ್ಮ ಮಾತಾಡ್ತಾ ಇದೆ ಎಂದು ಅವನಿಗೆ ತಿಳಿಯದಿದ್ದರೂ ಅಲ್ಲಿ ಎರಡು ಆತ್ಮಗಳು ಮಾತಾಡ್ತಾ ಇದೆ, ಆದರೆ ಯಾವ ಆತ್ಮ ಮಾತಾಡ್ತಾ ಇದೆ ಅಂತ ಅವನಿಗೆ ಗೊತ್ತಾಗದೇ ಇದ್ದರೂ ಅವನು ಬಂದಿದ್ದಕ್ಕಿಂತ ಹೆಚ್ಚು ಶುದ್ಧನಾಗಿ ಅಲ್ಲಿಂದ ಹೋಗ್ತಾ ಇದ್ದ ಅಂತ. ಏಕೆಂದರೆ ಅಲ್ಲಿ ಎರಡು ಪ್ರೇಮಿಗಳ ಆತ್ಮಗಳು ಎರಡೂ ಸೇರಿ ಒಂದು ಆತ್ಮವಾಗಿ ಮಿಲನ ಆಗ್ಬಿಟ್ಟಿದೆ. ಅದರಲ್ಲಿ ಯಾವ ಆತ್ಮ ಮಾತಾಡ್ತಾ ಇದೆ ಅಂತ ಅವನಿಗೆ ಗೊತ್ತಾಗದೆ ಹೋದರೂ ಅವನು ಅದನ್ನು ನೋಡಿ ಅಲ್ಲಿಂದ ತುಂಬ ಶುದ್ಧನಾಗಿ ಹೊರಡ್ತಾ ಇದ್ದ ಅಂತ. ನಿಜವಾದ ಪ್ರೀತಿಯು ಸುತ್ತಮುತ್ತಲಿನ ಪರಿಸರವನ್ನು ಪವಿತ್ರಗೊಳಿಸುತ್ತೆ ಅಂತ ಹೇಳ್ತಾರೆ. ದಿಸ್ ಎಕ್ಸ್ಟಸಿ ಡೋತ್ ಅನ್ಪರ್ಪ್ಲೆಕ್ಸ್ ವಿ ಸೆಡ್ ಅಂಡ್ ಟೆಲ್ ಅಸ್ ವಾಟ್ ವಿ ಲವ್. ಈ ಒಂದು ಪರವಶತೆ, ಈ ಒಂದು ಎಕ್ಸ್ಟಸಿ ನಮ್ಮ ಗೊಂದಲಗಳನ್ನು ಪರಿಹರಿಸಿತು ಮತ್ತು ನಾವು ಯಾವುದನ್ನು ಪ್ರೀತಿಸ್ತಾ ಇದ್ದೇವೆ ಎಂದು ನಮಗೆ ತಿಳಿಸ್ತು. ಪ್ರೀತಿಯು ಕೇವಲ ದೈಹಿಕ ಆಕರ್ಷಣೆಯಲ್ಲ, ಅದು ಅದಕ್ಕೂ ಮೀರಿದ್ದು ಎಂಬ ಅರಿವು ಮೂಡ್ತಾ ಇತ್ತು. ವಿ ಸಿ ಬೈ ದಿಸ್ ಇಟ್ ವಾಸ್ ನಾಟ್ ಸೆಕ್ಸ್, ವಿ ಸಾ ನಾಟ್ ವಾಟ್ ಡಿಡ್ ವಿ ಮೂವ್. ಇದು ಕೇವಲ ಒಂದು ಸೆಕ್ಸ್ನ ಹಸಿವಲ್ಲ, ಒಂದು ಲೈಂಗಿಕ ಹಸಿವಲ್ಲ, ಮತ್ತು ನಮ್ಮನ್ನು ಈ ಪ್ರೀತಿಯಲ್ಲಿ ಪ್ರೇರೇಪಿಸಿದ ಶಕ್ತಿ ಯಾವುದು ಎಂದು ನಮಗೆ ಈಗ ತಿಳಿತಾ ಇದೆ ಅಂತ. ನಿಜವಾದ ಪ್ರೀತಿಯ ಮೂಲವು ಆತ್ಮಗಳಲ್ಲಿದೆ ಹೊರತು ದೇಹದಲ್ಲಿಲ್ಲ. ನಿಜವಾದ ಪ್ರೀತಿ ಯಾವುದೇ ರೀತಿಯ ಲೈಂಗಿಕ ಬಯಕೆಯನ್ನು ಅಥವಾ ಸೆಕ್ಸನ್ನು ಬಯಸೋದಿಲ್ಲ ಅಂತ ಹೇಳ್ತಾರೆ. ಬಟ್ ಆಸ್ ಆಲ್ ಸೆವರಲ್ ಸೋಲ್ಸ್ ಕಂಟೈನ್ ಮಿಕ್ಸ್ಚರ್ ಆಫ್ ಥಿಂಗ್ಸ್ ಲವ್ ದೀಸ್ ಮಿಕ್ಸ್ಡ್ ಸೋಲ್ಸ್ ಡೋತ್ ಮಿಕ್ಸ್ ಅಗೈನ್. ಪ್ರತಿ ಆತ್ಮವು ಬೇರೆ ಬೇರೆ ಅಂಶಗಳ ಮಿಶ್ರಣವಾಗಿರುತ್ತೆ, ಆದರೆ ಪ್ರೀತಿಯು ಎರಡೂ ಆತ್ಮಗಳನ್ನು ಮತ್ತೆ ಬೆರೆಸಿ ಒಂದು ಮಾಡುತ್ತೆ. ಪ್ರೀತಿಯು ಪ್ರತ್ಯೇಕತೆಯನ್ನು ಅಳಿಸಿ ಹಾಕಿ ಒಂದು ಯೂನಿಟಿ, ಏಕತೆಯನ್ನು ತರುತ್ತೆ ಅಂತ ಈ ಸಾಲುಗಳಲ್ಲಿ ಹೇಳ್ತಾರೆ. ಎ ಸಿಂಗಲ್ ವೈಲೆಟ್ ಟ್ರಾನ್ಸ್ಪರೆಂಟ್ ದ ಸ್ಟ್ರೆಂತ್ ದ ಕಲರ್ ಆ್ಯಂಡ್ ದ ಸೈಜ್ ರಿಡಬಲ್ಸ್ ಸ್ಟಿಲ್ ಆ್ಯಂಡ್ ಮಲ್ಟಿಪ್ಲೈಸ್. ಒಂದು ವೈಲೆಟ್ ಹೂವನ್ನು ಮರುನಾಟಿ ಮಾಡಿದಾಗ ಅದು ಹೇಗೆ ಹೆಚ್ಚು ಬಲವಾಗಿ ಮತ್ತೆ 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 ಬೇರೆ ಬೇರೆ ಕಲರ್ ಮತ್ತು ಸೈಜ್ಗಳಲ್ಲಿ ಅದು ಬೆಳೆಯುತ್ತಾ ಹೋಗುತ್ತೆ, ಒಂದು ಸ್ಟ್ರೆಂತನ್ನು ಪಡೆಯುತ್ತೆ. ಇಬ್ಬರ ವ್ಯಕ್ತಿಗಳು ಒಂದಾದಾಗ ಅವರ ಶಕ್ತಿ ಮತ್ತು ಪ್ರೀತಿಯು ಕೂಡ ಮಲ್ಟಿಪ್ಲೈಸ್ ಆಗುತ್ತೆ, ಅದು ಡಬಲ್ ಆಗ್ತಾ ಹೋಗುತ್ತೆ, ಗುಣಾಕಾರವಾಗುತ್ತೆ, ಅಂದರೆ ಡಬಲ್ ಆಗುತ್ತೆ ಅಂತ ಹೇಳ್ತಾರೆ. ವೆನ್ ಲವ್ ವಿತ್ ಒನ್ ಅನದರ್ ಸೋ ಇಂಟರ್ನಿಮೇಟ್ಸ್ ಟೂ ಸೋಲ್ಸ್ ಡಿಫೆಕ್ಟ್ಸ್ ಆಫ್ ಲೋನ್ಲಿನೆಸ್ ಕಂಟ್ರೋಲ್ಸ್. ಪ್ರೀತಿಯು ಎರಡು ಆತ್ಮಗಳನ್ನು ಬೆಸೆದಾಗ ಅಲ್ಲಿ ಹುಟ್ಟುವ ಹೊಸ ಉನ್ನತ ಆತ್ಮವು ಒಂಟಿತನದ ಕೊರತೆಯನ್ನು ನೀಗಿಸುತ್ತೆ ಅಂತ. ಪ್ರೀತಿಯು ಒಂಟಿತನಕ್ಕೆ ಮದ್ದು ಮತ್ತು ಅದು ಜೀವನಕ್ಕೆ ಹೊಸ ಅರ್ಥವನ್ನು ನೀಡುತ್ತೆ ಅಂತ ಹೇಳ್ತಾರೆ. ವಿ ದೆನ್ ಹೂ ಆರ್ ದೀಸ್ ನ್ಯೂ ಸೋಲ್ಸ್ ನೋ ಆಫ್ ವಾಟ್ ವಿ ಆರ್ ಕಂಪೋಸ್ಡ್ ಅಂಡ್ ಮೇಡ್ ಆರ್ ಸೋಲ್ಸ್ ಹೂಮ್ ನೋ ಚೇಂಜ್ ಕೆನ್ ಇನ್ವೇಡ್. ಈಗ ಒಂದಾಗಿರುವ ನಾವು ಯಾವುದರಿಂದ ಮಾಡಲ್ಪಟ್ಟಿದ್ದೇವೆ ಎಂದ ನಮಗೆ ತಿಳಿದಿದೆ. ಇದು ಎಂದಿಗೂ ಬದಲಾಗದ ಒಂದು ಆತ್ಮಗಳ ಮಿಲನ. ಆತ್ಮಗಳ ಪ್ರೀತಿಯು ಶಾಶ್ವತ ಮತ್ತು ಅವಿನಾಶ. ಅದನ್ನು ಯಾರ ಕೈಯಿಂದಲೂ ಸಹ ಅದನ್ನು ನಾಶ ಮಾಡೋಕ್ಕಾಗಲ್ಲ, ಅದನ್ನು ಬೇರೆ ಮಾಡೋಕ್ಕೆ ಆಗೋದಿಲ್ಲ. ಆ ರೀತಿಯಾಗಿ ಪ್ರೇಮಿಗಳ ಎರಡು ಆತ್ಮಗಳನ್ನು ಮಿಲನವಾಗಿದೆ ಅಂತ ಹೇಳ್ತಾರೆ.
But oh alas, so long, so far our bodies, why do we forbear? They are ours, though they are not we. ಆದರೆ ಅಯ್ಯೋ, ಇಷ್ಟು ಸಮಯ ನಮ್ಮ ದೇಹಗಳನ್ನು ನಾವು ಏಕೆ ದೂರ ಇಟ್ಟಿದ್ವಿ? ಅವು ನಾವಲ್ಲದಿದ್ದರೂ ನಮ್ಮವೇ ಆಗಿವೆ. ಇಲ್ಲಿ ಕವಿ ಜಾನ್ ಡನ್ರವರು ಒಂದು ಆಧ್ಯಾತ್ಮಿಕತೆಯಿಂದ ಕೂಡಿರ್ತಕ್ಕಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಆಧ್ಯಾತ್ಮಿಕತೆ ಮತ್ತೆ ದೈಹಿಕ ಜಗತ್ತಿಗೆ ಮರಳುತ್ತಾ ಇದ್ದಾರೆ. ಆತ್ಮಕ್ಕೆ ದೇಹವು ಕೂಡ ಅವಶ್ಯಕತೆ ಅಂತ ಹೇಳ್ತಾ ಇದ್ದಾರೆ. ಈಗ ಇಷ್ಟೊತ್ತು ಒಂದು ಸ್ಪಿರಿಚುವಲ್ ಮಾತುಗಳನ್ನು ಹೇಳ್ತಾ ಇದ್ರು. ಈಗ ಆ ಸಮಯ ನಮ್ಮ ದೇಹಗಳನ್ನು ನಾವು ಏಕೆ ದೂರ ಇಟ್ಟಿದ್ದೀವಿ ಅಂದರೆ ಆತ್ಮಗಳಾಗಿ ಪರಿವರ್ತನೆಗೊಂಡಿರ್ತಕ್ಕಂಥ ಆತ್ಮ ಹೇಳ್ತಾ ಇದೆ, ನಮ್ಮ ದೇಹವನ್ನು ಯಾಕೆ ನಾವು ಇಲ್ಲಿ ದೂರ ಇಟ್ಟಿದ್ದೀವಿ? ಅವು ನಾವಲ್ಲದಿದ್ರು ನಮ್ಮವೇ ತಾನೇ, ಆತ್ಮಗಳು ಬೇರಾಗಿದ್ರು ಆ ದೇಹ ನಮ್ಮದೇ ತಾನೇ ಅಂತ ಹೇಳ್ತಾ ಇದ್ದಾರೆ. ವಿ ಆರ್ ದ ಇಂಟೆಲಿಜೆನ್ಸಸ್, they the spares. We owe them thanks because they thus did us to us at first convey. ನಾವು ಗ್ರಹಗಳನ್ನು ನಿಯಂತ್ರಿಸುವ ಶಕ್ತಿಗಳಾದರೆ ದೇಹಗಳು ಆ ಗ್ರಹಗಳಿದ್ದಂತೆ. ನಮ್ಮನ್ನು ಪರಸ್ಪರ ಭೇಟಿ ಮಾಡಿಸಿದ್ದಕ್ಕಾಗಿ ನಾವು ದೇಹಗಳಿಗೆ ಕೃತಜ್ಞರಾಗಿರಬೇಕು. ಇಲ್ಲಿ ಗ್ರಹಗಳಂದಾಗ ಇಲ್ಲಿ ಆತ್ಮಗಳ ಮಿಲನಕ್ಕೆ ಆ ದೇಹವು ಒಂದು ಮೀಡಿಯಂ, ಮಾಧ್ಯಮವಾಗಿ ಕೆಲಸ ಮಾಡ್ತಾ ಇದೆ. ಆ ದೇಹವೇ ಇಲ್ಲದೆ ಇದ್ದರೆ ಆ ಒಂದು ಆತ್ಮಗಳು ನಿಜವಾಗ್ಲೂ ಇರ್ತಾ ಇರಲಿಲ್ಲ. ಅದಕ್ಕೆ ಆ ದೇಹಗಳಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾರೆ. Yielded their senses force to us, nor are draws to us but ally. On man heaven's influence work not so, but that it first imprints the air. ದೇಹಗಳು ಕೇವಲ ಕಸವಲ್ಲ, ಅವು ಚಿನ್ನಕ್ಕೆ ಬೆರೆಸುವ ಲೋಹದಂತೆ, ಒಂದು ಅಲಾಯ್ ಮಿಶ್ರ ಲೋಹದಂತೆ ಆತ್ಮಕ್ಕೆ ಬಲ ನೀಡ್ತವೆ. ದೈಹಿಕ ಶಕ್ತಿಯು ಗಾಳಿಯ ಮೂಲಕ ಮನುಷ್ಯನನ್ನು ತಲುಪುವಂತೆ ಮಾಡ್ತವೆ. ಆತ್ಮದ ಉನ್ನತಿಗೆ ದೇಹದ ಇಂದ್ರಿಯಗಳ ಅನುಭವವು ಬಹಳ ಬಹಳ ಅಗತ್ಯವಾಗಿದೆ ಅಂತ ಹೇಳ್ತಾರೆ. ಸೊ ಸೋಲ್ ಇನ್ ಟು ದ ಸೋಲ್ ಮೇ ಫ್ಲೋ, ದೋ ಇಟ್ ಟು ಬಾಡಿ ಫಸ್ಟ್ ರಿಪೇರ್, ಆಸ್ ಅವರ್ ಬ್ಲಡ್ ಲೇಬರ್ಸ್ ಟು ಬೆಗೆಟ್ ಸ್ಪಿರಿಟ್ಸ್. ಆತ್ಮಗಳು ಒಂದಾಗಬೇಕಾದರೆ ಮೊದಲು ದೇಹದ ಮೂಲಕ ಸಾಗಬೇಕು. ನಮ್ಮ ರಕ್ತವು ಹೇಗೆ ಶಕ್ತಿಯನ್ನು ಉತ್ಪಾದಿಸಿ ದೇಹ ಮತ್ತು ಆತ್ಮಗಳನ್ನು ಜೋಡಿಸುತ್ತೆಯೋ ಹಾಗೆ ಇದು ಜೋಡಿಸಬೇಕು. ಆಧ್ಯಾತ್ಮಿಕ ಪ್ರೀತಿಯು ದೈಹಿಕ ಕ್ರಿಯೆಗಳ ಮೂಲಕವೇ ವ್ಯಕ್ತವಾಗಬೇಕು ಅಂತ ಹೇಳ್ತಾರೆ. ಬಿಕಾಸ್ ಸಚ್ ಫಿಂಗರ್ಸ್ ನೀಡ್ ಟು ನೈಟ್ ದಟ್ ಸಬ್ಟಲ್ ನಾಟ್ ವಿಚ್ ಮೇಕ್ಸ್ ಅಸ್ ಮ್ಯಾನ್, ಸೊ ಮಸ್ಟ್ ಪ್ಯೂರ್ ಲವರ್ ಸೋಲ್ಸ್ ಡಿಸೆಂಡ್ ಟಿ ಅಫೆಕ್ಷನ್ ಆ್ಯಂಡ್ ಟು ಫ್ಯಾಕ್ಯುಲಿಟೀಸ್. ಮನುಷ್ಯನನ್ನಾಗಿ ಮಾಡುವ ಆ ಒಂದು ಸೂಕ್ಷ್ಮವಾದ ಗಂಟು ದೇಹ ಮತ್ತು ಒಂದು ಆತ್ಮದ ಸಂಬಂಧ, ದೇಹದ ಒಂದು ಅವಶ್ಯಕತೆ ಇದೆ. ಅಂದರೆ ಆ ಒಂದು ಸೂಕ್ಷ್ಮ ಗಂಟು ದೇಹ ಮತ್ತು ಆತ್ಮವನ್ನು ಗಂಟು ಹಾಕೋದಕ್ಕೆ ದೇಹದ ಅಗತ್ಯತೆ ಇದೆ. ಆದ್ದರಿಂದ ಪವಿತ್ರ ಪ್ರೇಮಿಗಳ ಆತ್ಮಗಳು ಕೆಳಕ್ಕಿಳಿದು ದೈಹಿಕ ಭಾವನೆಗಳನ್ನು ಸ್ವೀಕರಿಸಬೇಕು. ದೇಹವಿಲ್ಲದ ಆತ್ಮವು ಈ ಲೋಕದಲ್ಲಿ ಏನನ್ನೂ ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ವಿಚ್ ಸೆನ್ಸಸ್ ಮೇ ರೀಚ್ ಆ್ಯಂಡ್ apprehend, else a great prince in prison lies. To our bodies turn we then, that so weak men on love revealed my love. ನೋಡಿ, ಇಲ್ಲಿ ಆತ್ಮವು ಸೆರೆಮನೆಯಲ್ಲಿರುವ ರಾಜನಂತೆ ಕುಳಿತುಕೊಳ್ಳಬೇಕಾಗತ್ತೆ. ನಾವು ನಮ್ಮ ದೇಹಗಳ ಕಡೆಗೆ ಮರಳೋಣ, ಆಗ ಸಾಮಾನ್ಯ ಜನರಿಗೂ ನಮ್ಮ ಪ್ರೀತಿ ಕಾಣಿಸುತ್ತೆ ಅಂತ ಜಾನ್ ಡನ್ ಕವಿಯವರು ಹೇಳ್ತಾ ಇದ್ದಾರೆ. ಪ್ರೀತಿಯು ಕೇವಲ ಅನುಭವವಾಗಬಾರದು, ಅದು ಹೊರಗಣ್ಣಿಗೂ ಕಾಣುವಂತೆ ವ್ಯಕ್ತವಾಗಬೇಕು ಅಂತ ಈ ಸಾಲುಗಳ ಅರ್ಥ ಆಗುತ್ತೆ. ಇನ್ನು ಕೊನೆಯ ಸಾಲುಗಳಲ್ಲಿ ಹೇಳ್ತಾರೆ, ಲವ್ಸ್ ಮಿಸ್ಟರೀಸ್ ಇನ್ ಸೋಲ್ ಡು ಗ್ರೋ, ಬಟ್ ಯೆಟ್ ದ ಬಾಡಿ ಈಸ್ ಬುಕ್, ಆ್ಯಂಡ್ ಇಫ್ ಸಮ್ ಲವರ್ ಸಚ್ ಆಸ್ ವಿ, ಲೆಟ್ ಹಿಮ್ ಸ್ಟಿಲ್ ಮಾರ್ಕಸ್, ಹಿ ಶಲ್ ಸಿ ಸ್ಮಾಲ್ ಚೇಂಜ್. ಪ್ರೀತಿಯ ರಹಸ್ಯಗಳು ಆತ್ಮದಲ್ಲಿ ಬೆಳೆಯುತ್ತೆ, ಆದರೆ ರಹಸ್ಯಗಳನ್ನು ಓದಲು ದೇಹವೇ ಪುಸ್ತಕವಾಗಿದೆ. ಯಾರಾದರೂ ನಮ್ಮನ್ನು ಗಮನಿಸಿದರೆ ನಾವು ಆತ್ಮದ ಸ್ಥಿತಿಯಿಂದ ದೇಹದ ಸ್ಥಿತಿಗೆ ಬಂದಾಗಲೂ ನಮ್ಮಲ್ಲೂ ಯಾವುದೇ ಬದಲಾವಣೆ ಕಾಣುವುದಿಲ್ಲ ಅವರಿಗೆ ಅಂತ ಹೇಳ್ತಾರೆ. ದೈಹಿಕ ಸಂಪರ್ಕದ ನಂತರವೂ ಅವರ ಪ್ರೀತಿ ಅಷ್ಟೇ ಪವಿತ್ರವಾಗಿ ಉಳಿಯುತ್ತೆ. ಆತ್ಮಗಳ ಮಿಲನದ ಹಾಗೆ ದೇಹಗಳ ಸಂಪರ್ಕದ ನಂತರವೂ ಕೂಡ ಅವರ ಒಂದು ಪ್ರೀತಿ ಅಂತಕ್ಕಂಥದ್ದು ಪವಿತ್ರವಾಗಿ ಉಳಿಯುತ್ತೆ. ಅದು ಕೇವಲ ಕಾಮವಾಗಿ ಬದಲಾಗೋದಿಲ್ಲ. ದೇಹಗಳಿಂದ ಮಿಲನವಾದ ತಕ್ಷಣ ಅದು ಕೇವಲ ಒಂದು ಕಾಮದ ಪ್ರೀತಿಯಾಗಿ ಬದಲಾಗೋದಿಲ್ಲ, ಅದು ಎಕ್ಸ್ಟಸಿ, ಒಂದು ಪವಿತ್ರವಾದ ಪರವಶತೆಯ ಪ್ರೀತಿಯಾಗಿ ಉಳಿಯುತ್ತೆ ಅಂತ ಜಾನ್ ಡನ್ ರವರು ಈ ಪದ್ಯದಲ್ಲಿ ತಿಳಿಸಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಕನ್ನಡದ ಎಕ್ಸ್ಪ್ಲನೇಷನ್ನೊಂದಿಗೆ ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಓದಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ವಿಡಿಯೋಸನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.